ಮಹಾಯುದ್ಧದಿಂದಾಗಿ ವಿಶ್ವದಾದ್ಯಂತ ಗ್ಯಾಸ್ ತಲ್ಲಣ. ಕರ್ನಾಟಕದಲ್ಲಿ ಆಟೋ ಗ್ಯಾಸ್ ಪೂರೈಕೆಯಲ್ಲಿ ಭಾರಿ ಪ್ರಮಾಣದಲ್ಲಿ ವ್ಯತ್ಯಯ ಉಂಟಾಗ್ತಿದೆ. ಆಟೋ ಚಾಲಕರು ಪರಿತಪಿಸ್ತಾ ಇದ್ದಾರೆ. 200-300 ರೂಪಾಯಿ ಆಟೋ ಗ್ಯಾಸ್ ಹಾಕಬೇಕು ಅಂತಂದ್ರೆ ಅವರು ಸುಮಾರು 5 ರಿಂದ 6 ಗಂಟೆ ಕ್ಯೂ ನಿಲ್ತಾ ಇದ್ದಾರೆ. ಅಂಥ ಪರಿಸ್ಥಿತಿ ಕರ್ನಾಟಕದಲ್ಲಿ ಆಗ್ತಾ ಇರೋದು. ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಚಾಲಕರು ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ. ಗ್ಯಾಸ್ ಬಂಕ್ಗಳ ಮುಂದೆ ಆಟೋ ಚಾಲಕರು ಕ್ಯೂ ನಿಂತಿದ್ದಾರೆ. ಎಷ್ಟು ಮಟ್ಟಿಗೆ ಅಂದ್ರೆ ಒಂದಲ್ಲ ಎರಡಲ್ಲ ಬರೋಬ್ಬರಿ 5 ರಿಂದ 6 ಕಿಲೋಮೀಟರ್ ಗಟ್ಟಲೆ ಆಟೋ ಚಾಲಕರು ಕ್ಯೂ ನಿಂತಿರೋದು. LPG ಒಂದ್ ಕಡೆ ದುಬಾರಿ ಆಗ್ತಾ ಇದೆ. ಒಂದೊಂದು ಬಂಕ್ ನಲ್ಲಿ ಒಂದೊಂದು ರೇಟ್ ಅನ್ನ ಫಿಕ್ಸ್ ಮಾಡಲಾಗ್ತಾ ಇದೆ. ಕೆಲವರು ಬಂಕ್ ನ ಮಾಲೀಕರೇನಿದ್ದಾರೆ ಇದೇ ಸರಿಯಾದ ಸಮಯ ಅಂತ ಹೇಳ್ಕೊಂಡು ಒಂದೊಂದು ರೇಟ್ ಅನ್ನ ಫಿಕ್ಸ್ ಮಾಡ್ತಿದ್ದಾರೆ. ಒಂದ್ ಕಡೆ ಆಟೋ ಗ್ಯಾಸ್ ಇಲ್ಲ, ದುಡಿಮೆ ಇಲ್ಲ, ಜೀವನ ನಡೆಸೋದು ಕಷ್ಟ ಆಗ್ತಿದೆ ಅಂತ ಹೇಳ್ಕೊಂಡು ಅಳಲು ತೋಡ್ಕೊಳ್ತಿದ್ದಾರೆ. ಒಂದ್ ಕಡೆ ಆಟೋ ಪರ್ಚೇಸ್ ಮಾಡಿರ್ತಾರೆ, ಅದ್ರ ಜೊತೆಗೆ ಬೇರೆ ಬೇರೆ ಲೋನ್ಗಳಿರುತ್ತೆ. EM ಕಟ್ಟೋಕೆ ಆಗ್ತಿಲ್ಲ, EMI ಅನ್ನ, ಮನೆ ಬಾಡಿಗೆಯ ಹೊರೆ, ಮಕ್ಕಳ ಫೀಸ್ ಬೇರೆ ಕಟ್ಟಬೇಕು. ಕುಟುಂಬ ನಿರ್ವಹಣೆ ನಾವು ಮಾಡೋದು ಹೇಗೆ? ಹಾಗಾದ್ರೆ ದಿಕ್ಕು ತೋಚದೆ ಆಟೋ ಚಾಲಕರು ಕಂಗಾಲಾಗಿ ಹೋಗಿದ್ದಾರೆ. ಸರ್ಕಾರ ನೆರವಿಗೆ ಬರಲೇಬೇಕು ಅಂತ ಚಾಲಕರು ಆಗ್ರಹ ಮಾಡ್ತಿರೋದು. ಯಾಕಂದ್ರೆ ಚಾಲಕರಿಗೆ ಈ ಒಂದು ಆಟೋ ಚಾಲನೆ ಮಾಡಿನೇ ದುಡಿಮೆ ಅನ್ನುವಂಥದ್ದು ಬರುತ್ತೆ. ಒಂದಷ್ಟು ಕಮಿಟ್ಮೆಂಟ್ಸ್ ಅನ್ನುವಂಥದ್ದು ಇದ್ದೇ ಇರುತ್ತೆ ಅವರಿಗೆ. EMI ಕಟ್ಟಬೇಕು, ಆಟೋ ಲೋನ್ ಕಟ್ಟಬೇಕು, ಮಕ್ಕಳ ಎಜುಕೇಷನ್ ಫೀಸನ್ನು ಕಟ್ಟಬೇಕು, ಮನೆಗೆ ದಿನಸಿ ಐಟಮ್ಸ್ಗಳನ್ನು ತರಬೇಕು, ಗ್ರೋಸರೀಸ್ಗಳನ್ನು ತರಬೇಕು. ಈ ರೀತಿ ದಿನದ ದುಡಿಮೆಯಲ್ಲಿ ಅರ್ಧ ದುಡ್ಡು ಏನಿದೆ ಮನೇಲಿ ಖರ್ಚಿಗೆ ಅಂತಲೇ ಹೋಗ್ಬಿರುತ್ತೆ. ಇನ್ನು ಉಳಿದದ್ದು EMI, ಮಕ್ಕಳ ಖರ್ಚು, ಇನ್ನೊಂದು ಮತ್ತೊಂದಂತ ಹೋಗುತ್ತೆ. ಸೊ ಪ್ರತಿದಿನ ಹೇಗೆ ಅವರು ದುಡಿತಾರೆ ನೋಡಿ, ಆ ದುಡಿಮೆಯಿಂದನೇ ಅವರ ಜೀವನ ಮುಂದುವರಿಬೇಕು ಅನ್ನುವಂಥ ಸಂದರ್ಭದಲ್ಲಿ ಸರ್ಕಾರ ಇತ್ತ ಗಮನ ಕೊಡ್ತಿಲ್ಲ ಅಂತಂದ್ರೆ ನಿಜವಾಗ್ಲೂ ವಿಪರ್ಯಾಸದ ಸಂಗತಿ. ಹೌದು, ನೀವು ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಆಟೋ ಚಾಲಕರು ಕಾರವಾರದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತ. ಯಾಕಂದ್ರೆ ಕಾರವಾರದಲ್ಲೂ ಕೂಡ ಸಮಸ್ಯೆ ಆಗ್ತಿದೆ ಆಟೋ ಚಾಲಕರಿಗೆ. ಗ್ಯಾಸ್ ಸಿಗದೆ ಪರದಾಟ ಆಗ್ತಿರುವಂಥದ್ದು ಯಾದಗಿರಿಯ ದೃಶ್ಯಾವಳಿಯನ್ನು ನೀವು ಸ್ಕ್ರೀನಲ್ಲಿ ನೋಡ್ತಾ ಇದ್ರೆ. ಅದ್ರ ಜೊತೆಗೆ ಕಲಬುರಗಿಯಲ್ಲಿ ಯಾವ ರೀತಿ ಕ್ಯೂ ನಿಂತಿದ್ದಾರೆ ಆಟೋ ಚಾಲಕರು. ಒಂದು 300-400 ರೂಪಾಯಿ ಗ್ಯಾಸ್ ಹಾಕಬೇಕು ಅಂತಂದ್ರೆ 5 ರಿಂದ 6 ಗಂಟೆ ಕ್ಯೂ ನಿಲ್ಬೇಕು. ಮೈಸೂರಿನಲ್ಲೂ ಕೂಡ ಬಿಸಿಲು ಅಂತಾನೂ ಕೂಡ ಲೆಕ್ಕಿಸದೆ ಆಟೋ ಚಾಲಕರು ಕ್ಯೂನಲ್ಲಿ ನಿಂತ್ಕೊಂಡು ಗ್ಯಾಸ್ ಅನ್ನು ತುಂಬಿಸ್ತಾ ಇದ್ದಾರೆ. ಪ್ರತಿಯೊಂದು ಜಿಲ್ಲೆಯ ದೃಶ್ಯಾವಳಿಯನ್ನ ನಾವು ಸ್ಕ್ರೀನ್ನಲ್ಲಿ ತೋರಿಸ್ತಾ ಇದ್ದೀವಿ. ಬೆಂಗಳೂರಿನಲ್ಲಿ ಆಟೋ ಚಾಲಕರ ಪರದಾಟ ಹೇಗಿದೆ, ಏನೆಲ್ಲ ಸಮಸ್ಯೆಯನ್ನ ಅನುಭವಿಸ್ತಿದ್ದಾರೆ, ನ್ಯೂಸ್ 18 ಜೊತೆ ಮಾತನಾಡಿದ್ದಾರೆ, ನೋಡೋಣ ಬನ್ನಿ. ಸರ್, ಗ್ಯಾಸ್ ಸಿಗ್ತಾ ಇದೆ. ಒಂದು ಡಬಲ್ 60 ರೂಪಾಯಿ ಇರೋದು ಇವಾಗ ಬಂದು 60 ರೂಪಾಯಿ ಇರೋದು 105 ರೂಪಾಯಿ ಮಾಡ್ತಾವ್ರೆ. ಏನು ಮಾಡೋದು ಹೇಳಿ? ಗ್ಯಾಸ್ ಖಾಲಿ ಆಯಿತು. ಈಗ ಪುನಃ ಬಂದಿದ್ದೀವಿ, 400 ರೂಪಾಯಿಗೆ ಹಾಕ್ಸ್ಕೊಯ್ತೀವಿ. ಸಾಯಂಕಾಲ ಗಂಟೆ ಒಂದು 600 ರೂಪಾಯಿ ದುಡಿತೀವಿ. ಊಟದ ಖರ್ಚು 100 ರೂಪಾಯಿ ಆಯ್ತದೆ. 100 ರೂಪಾಯಿ ಮನೆಗೆ ತಗೋಗಿ ಏನು ಮಾಡೋದು ಸರ್ ನಾವು? ಇಲ್ಲಿ ಹಾಕ್ತಾ ಇದ್ದಾರೆ, ಮುಂದೆ ಯಾವ ಕಡೆನೂ ಇಲ್ಲ. 1-2 ಕಿಲೋಮೀಟ್ರ್ 3 ಕಿಲೋಮೀಟ್ರು ಕ್ಯೂ ಇದೆ ಗ್ಯಾಸ್ಗೆ. ಹೊಟ್ಟೆಪಾಡು, ಏನು ಮಾಡೋಣ? ಕ್ಯೂ ಅಲ್ಲಿ ನಿಂತಿದ್ದೀವಿ. ಅವ್ರು ಹಾಕೋಷ್ಟು ಹಾಕ್ಸ್ಕೊಂಡು ಹೋಗ್ಬೇಕಷ್ಟೇ. ನಾವು ಬಾಡಿಗೆ ಅಂತೂ ಓಡಿಸೋಕೆ ಆಗ್ತಾ ಇಲ್ಲ ನೋಡಿ. ಪ್ಯಾಸೆಂಜರ್ ಎಲ್ಲ 10 ರೂಪಾಯಿ ಮೇಲೆ ಜಾಸ್ತಿ ಕೊಡಲ್ಲ ಅಂತಾರೆ. ಏನು ಮಾಡೋದ? ಪರಿಸ್ಥಿತಿ ಹದಗೆಟ್ಟೋಗಿದೆ. ದಯವಿಟ್ಟು ರಾಜ್ಯ ಸರ್ಕಾರ ಇದಕ್ಕೆಲ್ಲ ಪರಿಹಾರ ಕೊಡಬೇಕು ಆಟೋ ಡ್ರೈವರ್ ಒಳಗೆ. ಇಲ್ಲ ಅಂದರೆ ಊರು ಬಿಟ್ಟು ಹೋಗ್ಬೇಕು. 2 ಸೀಮೆ ಹಸ ಕೊಡಿಸ್ಬಿಡಕ್ಕೆ ಹೇಳ್ಬಿಡಿ ರಾಜ್ಯ ಸರ್ಕಾರಕ್ಕೆ. ಹಾಲು ಕರ್ಕೊಂಡು ಇಡ್ತೀವಿ ಅಂತಾಗೆ ನೆಮ್ಮದಿಗೆ ಜೀವನನೇ ಮಾಡೋಕ್ಕಾಯ್ತಲ್ಲ. ಹಿಂಸೆ ಆಗ್ಬಿಟ್ಟೈತಿ. ಈ ಗ್ಯಾಸ್ ಇವಾಗ ಗ್ಯಾಸ್ ರೈಟ್ 105 ರೂಪಾಯಿ ಆದರೆ ನಾವು ಎಲ್ಲಿಂದ ಜೀವನ ಮಾಡೋದ? 80 ರೂಪಾಯಿ ಐತಿ. ಇವಾಗ ಹಾಕ್ತಾನೆ ಹಾಕಲ್ವ ಅದೋ ಗೊತ್ತಿಲ್ಲ ನನಗೆ. ನಮ್ಮ ಕಷ್ಟ ನಮಗೆ. ಹೆಂಡತಿ ಮಕ್ಕಳು ಸಾಕಾಯ್ತಲ್ಲ. ಹೆಂಡತಿ ಮಕ್ಕಳು ದುಡ್ಕೋಗಿ ಕೊಟ್ರೆ ಜೀವನ. ದುಡ್ಕೋಗಿ ಕೊಡಲಿಲ್ಲ ಅಂದ್ರೆ ಯಾರು ಕೊಡ್ತಾರೆ? ಅನ್ನ ಹಾಕ್ತಾರೆ. ಫೋನ್ ಪೇ ಮಾಡಿಸ್ಕೊತಾ ಇಲ್ಲ ಮನೆಯಿಂದ ಮಾಡೋದು. 80 ರೂಪಾಯಿ ಐತೆ ಅಷ್ಟೇ. ನಾನು ಹಾಕ್ಸ್ತೀನಿ ಬಾಪ, 30 ಐತೆ ತಗೋ, 1 ಲೀಟ್ರ್ ಹಾಕ್ಸ್ಕೊತೀನಿ. ನಮ್ಮ ಕಷ್ಟ ನಮಗೆ. ರಾಜ್ಯ ಸರ್ಕಾರ ದಯವಿಟ್ಟು ಇದಕ್ಕೆಲ್ಲ ಒಂದು ಪರಿಹಾರ ಕೊಡ್ಬೇಕಷ್ಟೇ ನಾವು ಕೇಳ್ಕೊಳ್ಳೋದು. ಒಂದು ಬೆಳಗ್ಗೆ ಬಂದರೆ ಇವರು ಸಿಗ್ತಾರೆ, ಬಟ್ ನೈಟ್ ಅನ್ಲೋಡ್ ಆಗಿದ್ರೆ ಇವರು ಬೆಳಗ್ಗೆ ಹಾಕ್ಬಿಡ್ತಾರೆ ಪಾಪ. ಏನೋ 1-2 ಅವರ್ ಪಾಪ ನೈಟ್ ಡ್ಯೂಟಿ ಮಾಡ್ತಾರಲ್ಲ ಅವರೆಲ್ಲ, ಅದಕ್ಕೋಸ್ಕರ 1-2 ಅವರ್ ಇದು ಮಾಡ್ತಾರೆ ಅಷ್ಟೇ, ಬೇರೆ ಏನಿಲ್ಲ. ಬಟ್ 4 ಅವ್ರು ಕಾಯ್ತಾ ಇದ್ದಾರೆ. ಅವರು ಪಾಪ ನಿದ್ದೆ ಮಾಡಿ ಬಂದು ಕೆಲಸ ಮಾಡ್ಬೇಕಲ್ಲ. ಎಲ್ಲಾರು ಅವ್ರ ಹೊಟ್ಟೆಪಾಡು, ಅವ್ರ ಹೆಂಡತಿ ಮಕ್ಕಳು ಏನ್ ಮಾಡ್ತಾರೆ ಹೇಳಿ ಪಾಪ. ನಾವೇನೋ ಒಂದಿನ ಅಂದ್ರೆ ಒಂದು ಊಟ ಹಂಚ್ಕೊಬಹುದು, ಈ ಕಷ್ಟ ಹಂಚಕ್ ಆಗಲ್ಲ. ದೇವರು ಎಲ್ಲಾರ್ಗು ಒಳ್ಳೇದಾಗ್ಬೇಕು. ಈ ನಮ್ದು ಮುಖ್ಯಮಂತ್ರಿ ಆಗ್ಲಿ ಎಲ್ಲಾರು ಆಗ್ಲಿ ಏನೋ ಒಳ್ಳೆಯವ್ರಿಗೆ ಅವ್ರಿಗೆಲ್ಲ ಪರಿಸ್ಥಿತಿ ಒಂದು ಇದ್ ಮಾಡ್ಬೇಕು, ಅನುಕೂಲ ಮಾಡ್ಬೇಕು. ಇಲ್ಲೆಲ್ಲ ಪಾಪ ಕಷ್ಟಪಟ್ಟು ನಿಂತಿರ್ತಾರೆ. ಅವ್ರ ಮನೇಲಿ ಏನೇನ್ ಕಷ್ಟ ಇರ್ತದೆ ಯಾರಿಗೆ ಗೊತ್ತಿಲ್ಲ. ರಾಜಕೀಯ ಮಾಡೋರು ಮಾಡ್ತಾ ಇರ್ತಾರೆ, ಬಟ್ ಅವರು ಇನ್ನೊಬ್ರು ಕಷ್ಟ ನೋಡ್ಬೇಕಷ್ಟೇ. ಇದ್ರು ಇವಾಗ ಗ್ಯಾಸ್ ಹಾಕೋರು ಬಿಸ್ನೆಸ್ ಎಲ್ಲ ಉಂಟಾಯ್ತಲ್ಲ. ನಮ್ಗೆ ಬೆಳಗ್ಗೆಯಿಂದ ಒಂದು 10 ಗಂಟೆವರೆಗೂ ಬಿಸ್ನೆಸ್ ಅಷ್ಟೇ. ಅದ್ಮೇಲೆ ಬಾಡಿಗೆ ಸಿಗೋದಿಲ್ಲ. ಇಲ್ಲಿ ಹೋದಿ ಇಷ್ಟೊತ್ತಿಗೆ ಹಾಕೊಂಡು ಹೋದ್ರೆ ಯಾವ್ದು ಸಿಗೋದಿಲ್ಲ.
ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ರೆ ಗಂಗಾಧರ್, ಯಾವಾಗ ಗ್ಯಾಸ್ ಅಭಾವ ಶುರುವಾಗುತ್ತೆ ನೋಡಿ ಎಲ್ಲರೂ ಕೂಡ ಪ್ಯಾನಿಕ್ ಆಗ್ತಾರೆ. ಹೋಟೆಲ್ಗೆ ದೊಡ್ಡ ಸಮಸ್ಯೆ ಆಗುತ್ತೆ ಅಂತ ಹೇಳ್ತಾರೆ. ಹೋಟೆಲ್ ಪಿಜಿಯ ಸಮಸ್ಯೆಗೆ ಒಂದು ಪರಿಹಾರವನ್ನು ಸರ್ಕಾರ ಕಂಡು ಹಿಡಿದಿದೆ. ಬಟ್ ಆಟೋ ಚಾಲಕರ ಗೋಳು ಯಾರೂ ಕೂಡ ಕೇಳ್ತಿಲ್ಲ. ಅದು ವಿಪರ್ಯಾಸದ ಸಂಗತಿ. ಸದ್ಯಕ್ಕೆ ಬೆಂಗಳೂರಿನಲ್ಲಿ ಯಾವ ರೀತಿ ಆಟೋ ಚಾಲಕರು ಸಮಸ್ಯೆಯನ್ನು ಎದುರಿಸ್ತಿದ್ದಾರೆ, ಯಾವ ರೀತಿ ಸಂಕಷ್ಟ ಎದುರಾಗಿದೆ, ಯಾವ ರೀತಿ ಕ್ಯೂಗಳು ನಿಂತಿವೆ ಅಂತ ತನುಶ್ರೀ, ಕಳೆದ 15 ದಿನಗಳಿಂದಲೂ ಕೂಡ ಆಟೋ ಚಾಲಕರು ಈ ಒಂದು ಗ್ಯಾಸ್ಗೋಸ್ಕರ ಪರದಾಡುವಂತಹ ಸ್ಥಿತಿ ಇದೆ. ಪ್ರತಿನಿತ್ಯ ರಾತ್ರಿ ಹಗಲು ಬಂದು ಬಂಕ್ಗಳ ಬಳಿ ಕಾದ್ರೂ ಸಹ ಗಂಟೆಗಟ್ಟಲೆ ಅವ್ರಿಗೆ ಗ್ಯಾಸ್ ಸಿಗ್ತಾ ಇಲ್ಲ. ನಾವೀಗ ಚಾಮರಾಜಪೇಟೆಯ LPGಯ ಒಂದು ಗ್ಯಾಸ್ ಬಂಕ್ ಬಳಿ ಇದ್ದೇವೆ. ಇಲ್ಲಿ ನೋಡ್ಬೋದು, ಈಗ ಒಂದು ಬೆಳಗ್ಗೆಯಿಂದ ಕಾದಂಥ ಆಟೋಗಳು ಇಲ್ಲಿ ಆಟೋಗಳನ್ನು ಸೈಡ್ಗೆ ಹಾಕಿ ಚಾಲಕರೇ ಈಗ ಹೊರಟೋಗಿರುವಂಥದ್ದು. ಅದು ಯಾವಾಗ ಬರ್ತಾರೋ ಬರಲಿ ಅಂತೇಳಿ ಅವರು ಇಲ್ಲಿ ಆಟೋಗಳನ್ನು ಹಾಕಿ ಹೋಗಿದ್ದಾರೆ. ಯಾಕಂದರೆ ದಿನಜೀವನ ಮಾಡುವಂಥವ್ರಿಗೆ ತುಂಬ ಕಷ್ಟಕರವಾಗ್ತಾ ಇರುವಂಥದ್ದು. ಈ ಆಟೋ ಗ್ಯಾಸ್ ಸಿಗ್ತಾ ಇಲ್ಲ ನಮಗೆ, ಇದರಿಂದ ಸಮಸ್ಯೆ ಪರದಾಡುವಂಥ ಸ್ಥಿತಿ ಇದೆ. ಈ ಬಗ್ಗೆ ರಾಜಕೀಯ ವ್ಯಕ್ತಿಗಳು ಯಾರು ಕೂಡ ಮಾತಾಡ್ತಾ ಇಲ್ಲ ಅನ್ನೋ ಬಗ್ಗೆ ಒಂದು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಬರುವಂಥದ್ದು ನೋಡಿಕೊಂಡು ವಾಪಸ್ ಹೋಗುವಂಥ ಕೆಲಸವನ್ನು ಆಟೋ ಚಾಲಕರು ಮಾಡ್ತಾ ಇದ್ದಾರೆ. ಆಟೋ ಚಾಲಕರಿಗೆ ಗ್ಯಾಸ್ ಸಿಗದೆ ನಿತ್ಯ ಕೂಡ ಪರದಾಡುವಂಥ ಒಂದು ಸ್ಥಿತಿ ಇರುವಂಥದ್ದು. ಚಾಲಕರಿದ್ದಾರೆ, ಅವರನ್ನೇ ಮಾತಾಡಿಸ್ತೀನಿ. ಇಲ್ಲಿ ನಿಂತ್ಕೊಂಡಿದ್ದಾರೆ, ಬೆಳಗ್ಗೆಯಿಂದ ಕೂಡ ಕಾಯ್ತಾ ಇರುವಂಥದ್ದು. ಗ್ಯಾಸ್ ಸಿಗ್ತಾ ಇಲ್ಲ ಅಂತೇಳಿ ಅವ್ರನ್ನೇ ಕೇಳ್ತೀನಿ. ಸರ್, ಎಷ್ಟೊತ್ತಿಗೆ ಬಂದರೆ ಇಲ್ಲಿ ಕಾಯೋಕೆ ಏನು ಸಮಸ್ಯೆ ಆಗಿದೆ ನಿಮಗೆ ನಿಜವಾಗ್ಲೂ ಅಂತ? ಸರ್, ಈಗ 1 ಅವರಿಂದ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ನನಗೆ ಯಾವುದು ಗ್ಯಾಸು ಸಿಗುತ್ತೆ ಸಿಗಲ್ಲ ಅನ್ನೋದು ಯಾವುದು ಗ್ಯಾರಂಟಿ ನನಗೆ ಗೊತ್ತಾಗ್ತಾ ಇಲ್ಲ. ಇದ್ರ ಬಗ್ಗೆ ನಾವು ಯಾವ ಥರ ಕಂಪ್ಲೇಂಟ್ ಮಾಡಬೇಕು ಅಂತ ನಮಗೂ ಅರ್ಥ ಆಗ್ತಾ ಇಲ್ಲ. ಏನನ್ನ ಮಾತಾಡೋಕೆ ಹೋದರೆ ಏನೇನು ಹೇಳಿದ್ರೆ ಹೋಗಿ ಮುಂದೆ ಅಂತಾರೆ ಅಷ್ಟೇ. ಈಗ ಪ್ರಮುಖವಾಗಿ ಇಲ್ಲಿ ರಾಜಕಾರಣಿಗಳು ನಾಳೆ ಮ್ಯಾಚ್ ಇರೋದು, IPL ಮ್ಯಾಚ್ ಇದೆ. ಅವ್ರು ಹೋಗಿ ಎಲ್ಲ ಟಿಕೆಟ್ಗೋಸ್ಕರ ವಿಧಾನಸೌಧದಲ್ಲಿ ಹೋಗಿ ಟಿಕೆಟ್ ಬೇಕು ಅಂತೇಳಿ PAಗಳು ಕ್ಯೂ ನಿಂತಿದ್ದಾರೆ. ಆದರೆ ನಿಮ್ಮ ಆಟೋ ಚಾಲಕರ ಬಗ್ಗೆ ನಿಮಗೆ ಮಾತಾಡ್ತಾ ಇಲ್ಲ. ಸರ್, ಅವ್ರಿಗೂ ಒಂದು ಲೈಕ್ ಕೊಡಿ ಸರ್, ಅವ್ರಿಗೆ ಆಟೋದವ್ರಿಗೆ. ಸರ್, ಅವ್ರಿಗೂ ಅಲ್ಲ, ಎಲ್ಲರಿಗೂ. ಎಸ್, ಈಗ ಆಟೋ ಚಾಲಕರಿದ್ದಾರೆ, ಮತ್ತೊಬ್ರು ಅವರನ್ನು ಮಾತಾಡ್ತೀನಿ. ಹೇಳಿ ಸರ್. ಅಲ್ಲಿಂದ ಮೆಜೆಸ್ಟಿಕ್ಕಿಂದ ಖಾಲಿ ಬಂದೆ, ಗ್ಯಾಸ್ ಐತೆ ಅಂತ. ಇಲ್ಲಿ ಗ್ಯಾಸ್ ಇಲ್ಲ. ಎಷ್ಟು ಬೇಜಾಗುತ್ತೆ. 10 ಬಂಕ್ ನೋಡಿ ಬೆಳಗ್ಗೆಯಿಂದ ಎಲ್ಲೂ ಸಿಗ್ತಾನೆ ಇಲ್ಲ. ನನಗೆ ತಲೆ ಕೆಟ್ಟು ಕೆಳಗಡೆ ಅದು ಬಂಕ್ ಹೋದರೆ 200-300 ರೂಪಾಯಿ ಹಾಕ್ತಾರೆ, ಜಾಸ್ತಿ ಹಾಕೋದೇ ಇಲ್ಲ. ಏನಪ್ಪ 200-300 ಹಾಕ್ಸ್ಕೊಂಡು ಎಲ್ಲಪ್ಪ ದುಡಿಕಾಗುತ್ತೆ. ತುಂಬ ಹಣ ಕಷ್ಟ. ಈ ಥರ ಸಮಸ್ಯೆಗಳಾದ್ರೆ ಹೇಗೆ ಪರಿಹಾರ ಅಂತೇಳಿ ರಾಜಕಾರಣಿಗಳು ಕೂಡ ಯಾರು ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಅಣ್ಣ, ನಮ್ಮ ಬಗ್ಗೆ ಯಾರು ಯೋಚನೆ ಮಾಡೋದೇ ಬಿಡೋಣ. ಇಲ್ಲಿ ವಿಧಾನಸೌಧದಲ್ಲಿ ಕ್ಯೂ ನಿಂತಾರೆ, ನಾಳೆ ಮ್ಯಾಚ್ ಇದೆ, ಟಿಕೆಟ್ ಬೇಕು ಅಂತ PAಗಳು ಕ್ಯೂ ನಿಂತಾರೆ, ಹೋಗಿ MLA PAಗಳು. ನಿಮ್ಮ ಒಂದು ಸಮಸ್ಯೆ ಗ್ಯಾಸ್ ಬಗ್ಗೆ ಯಾರು ಮಾತಾಡ್ತಾರೆ? ಯಾರು ಮಾತಾಡಲ್ಲ ಅಣ್ಣ. ಹೇಳ್ತೀನಿ ಅಣ್ಣ, ಯಾರು ಮಾತಾಡಲ್ಲ. ಯಾಕಂದ್ರೆ ಬಡವರಾಗಿ ಇರ್ತಾರೆ. ಸರ್, ವಿಧಾನಸೌಧಕ್ಕೆ ಬಾಡಿಗೆ ಬರಲ್ಲ ಅಂದರೆ ಏನಕ್ಕೆ ಬರಲ್ಲ ಅಂತ ಕೇಳ್ತಾರೆ. ನಮ್ಮ ಗ್ಯಾಸ್ ಇಲ್ಲ, ನಾವು ಹೇಗೆ ವಿಧಾನಸೌಧಕ್ಕೆ ಹೋಗೋಣ? ಸರ್, ಎಷ್ಟೊತ್ತಿಂದ ಕಾಯ್ತಾ ಇದ್ದೀರಿ ನೀವು? ಸರ್, ಬೆಂಗಳೂರೇ ಸುತ್ಕೊ ಬಂದಿದ್ದೀನಿ, ಎಲ್ಲೂ ಗ್ಯಾಸ್ ಸಿಗ್ತಾ ಇಲ್ಲ. ಫುಲ್ ಅಭಾವ ಆಗಿದೆ. ಕೆಲವು ಬಂಕಲ್ಲಿ ಸಿಕ್ಕಾಪಟ್ಟೆ ರೇಟು 110-120 ರೂಪಾಯಿ ಮಾಡ್ತಾ ಇದ್ದಾರೆ, ಯಥೇಚ್ಛಾಗಿ ಮನ್ಸ ಹೆಚ್ಚಿ. ಆದ್ರೆ ಸಿಗ್ತಾ ಇಲ್ಲ ಗ್ಯಾಸ್. ಎಲ್ಲ ಬಂಕಲ್ಲೂ ಸಿಗ್ತಾ ಇಲ್ಲ ಸರ್. ಇಲ್ಲಿ ಯಾವ ಓಡಾಡ್ಕೊಂಡು ಬಂದಿದೆ ಸರ್? ಎಷ್ಟು ಬಂಕ್ಗಳಿಗೆ ಹೋಗಿದ್ದೀರಾ? ಮಲ್ಲೇಶ್ವರಂ ಹಿಂಗೆಲ್ಲ ಬಂದಿದ್ದೀನಿ, ಶೇಷಾದ್ರಿಪುರಂ ಹೋಗಿದ್ದೀನಿ, ಸೀತಾ ಸರ್ಕಲ್ ಹೋಗಿದ್ದೀನಿ, ಅಲ್ಲೂ ಇಲ್ಲ, ಎಲ್ಲೂ ಸಿಗ್ತಾ ಇಲ್ಲ. ಫುಲ್ ಅಭಾವ ಆಗಿದೆ. ಧನುಶ್ರೀ, ಅಂದ್ರೆ ಎಲ್ಲ ಆಟೋ ಚಾಲಕರ ಆಕ್ರೋಶ ಇದೆ ಆಗಿರುವಂಥದ್ದು. ನಾವು ಇಷ್ಟೆಲ್ಲ ಸಮಸ್ಯೆಗಳಿಂದ ಪರದಾಡ್ತಾ ಇದೀವಿ, ಆದರೆ ನಮಗೆ ಗ್ಯಾಸ್ ಸಿಗ್ತಾ ಇಲ್ಲ, ಯಾರು ಕೂಡ ಧ್ವನಿ ಎತ್ತಾ ಇಲ್ಲ, ಯಾರು ಮಾತಾಡೋದಿಲ್ಲ. ನಮ್ಮ ಮನೆ ಹಬ್ಬರ ಅನುಭವಿಸಬೇಕು ಅನ್ನೋ ನಿಟ್ಟಿನಲ್ಲಿ ತುಂಬಾ ಒಂದು ತೀವ್ರ ಬೇಸರವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ಧನುಶ್ರೀ. ಥ್ಯಾಂಕ್ ಯು ಗಂಗಾಧರ್ ತಮ್ಮೆಲ್ಲ ಮಾಹಿತಿಗಾಗಿ.